ಹಾಯ್ ಫ್ರೆಂಡ್ಸ್, ನಾನು ಮೋಹನ್ ಕುಮಾರ್. ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕದ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 15,000 ಈ ಶಿಕ್ಷಕರ ಹುದ್ದೆಗಳಿಗೆ ಒಂದು ಕರ್ನಾಟಕ ರಾಜ್ಯಪತ್ರವನ್ನು ಬಿಡುಗಡೆ ಮಾಡಲಾಗಿದೆ. ನೋಡಿ, ಈ ಕರ್ನಾಟಕ ರಾಜ್ಯಪತ್ರದಲ್ಲಿರ್ತಕ್ಕಂಥ ಮುಖ್ಯ ವಿಷಯಗಳು ಏನು ಅಂದರೆ, ಈಗಾಗಲೇ ನಾವು PSTR ಮತ್ತು GPSTR ಮತ್ತು HSTR ಮತ್ತು ಕಂಪ್ಯೂಟರ್ ಟೀಚರ್ ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಸಂಬಂಧಿಸಿದಂತಹ ಒಂದು ಶೈಕ್ಷಣಿಕ ವಿದ್ಯಾರ್ಹತೆಯ ಬಗ್ಗೆ ಇವರು ಮಾತಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಏಜ್ ಕ್ರೈಟೀರಿಯಾದ ಬಗ್ಗೆ ಮಾತಾಡಲಾಗಿದೆ. ನೆಕ್ಸ್ಟು ಅದಾದಮೇಲೆ ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಖಾಲಿ ಹುದ್ದೆಗಳಿದೆ ಅಂತಕ್ಕಂಥದ್ರ ಬಗ್ಗೆಯೂ ಸಹ ಮಾತಾಡಿದ್ದಾರೆ. ನೆಕ್ಸ್ಟು ಅದಾದಮೇಲೆ ಒಂದೊಂದು PSTR, GPSTR, HSTRಲಿ ಎಷ್ಟೆಷ್ಟು ಪತ್ರಿಕೆಗಳಿದೆ, ಶೈಕ್ಷಣಿಕ ವಿದ್ಯಾರ್ಥಿಯ ಜೊತೆಗೆ ಕನಿಷ್ಠ ಅಂಕಗಳನ್ನು ಎಷ್ಟು ತೆಗಿಬೇಕು, ಆ ಪತ್ರಿಕೆಗಳ ಸಂಪೂರ್ಣ ವಿವರವನ್ನು ನೀಡಿದ್ದಾರೆ. ಆದರೆ ನಾನಿವತ್ತು ನಿಮ್ಮ ಜೊತೆ ಸಂಪೂರ್ಣವಾಗಿ GPSTR ಪರೀಕ್ಷೆ 2022-23ನೇ ಸಾಲಿನ ನೇಮಕಾತಿಗೂ ಹಾಗೆ ಈಗ 2026ನೇ ಸಾಲಿನ ನೇಮಕಾತಿಗೂ ಏನೆಲ್ಲ ವ್ಯತ್ಯಾಸಗಳಿದೆ ಮತ್ತು ಏನೆಲ್ಲ ನಾವು ಈಗ ಮಾಡಬೇಕಾದಂಥ ಒಂದು ಕೆಲಸಗಳೇನು ಸಿದ್ಧತೆ ಅಂತಕ್ಕಂಥದ್ದನ್ನು ಕುರಿತು ಸಂಪೂರ್ಣವಾಗಿ ಮಾತಾಡ್ತಾ ಹೋಗ್ತೇನೆ. ಓಕೆ ಡಿಯರ್ ಫ್ರೆಂಡ್ಸ್, ಈಗ ನಾನು ಹೇಳ್ದಂಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ ಒಂದು PSTR ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ ಮತ್ತು GPSTR ಮತ್ತು ಕಂಪ್ಯೂಟರ್ ಟೀಚರ್ ಮತ್ತು HSTRಗೆ ಸಂಬಂಧಿಸಿದ ಟೋಟಲ್ 15,000 ಹುದ್ದೆಗಳಲ್ಲಿ ನೋಡಿ, PSTR 900 ಹುದ್ದೆಗಳಿದೆ. ನೆಕ್ಸ್ಟು ಈ ಫಿಸಿಕಲ್ ಎಜುಕೇಷನ್ ಈಗ ಗ್ರೇಡ್ 2ನಲ್ಲಿ ನಿಮಗೆ ಒಂದು 150 ಹುದ್ದೆಗಳಿದೆ. ಹೆಚ್ಚಾಗಿ ಇಲ್ಲಿ 8,500 ಹುದ್ದೆಗಳಿರ್ತಕ್ಕಂಥದ್ದು GPSTR ಅಂತಕ್ಕಂಥದ್ದು ಈ 6ರಿಂದ 8ನೇ ತರಗತಿಗೆ. ನೆಕ್ಸ್ಟ್ ಅದಾದಮೇಲೆ ಕಂಪ್ಯೂಟರ್ ಟೀಚರ್ 1ರಿಂದ 8ಕ್ಕೆ 500 ಹುದ್ದೆಗಳಿದೆ. HSTR 4,500 ಹುದ್ದೆಗಳಿದೆ. ಹಾಗೆ ನಿಮಗೆ ಈ ಫಿಸಿಕಲ್ ಎಜುಕೇಷನ್ ಸಂಬಂಧಿಸಿದಂತೆ ಗ್ರೇಡ್ 1 ಅಂದರೆ 450 ಹುದ್ದೆಗಳಿದೆ. ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು non-KK ಅಂದರೆ ನಮಗೆ ಏನು ಉಳಿಕೆಯ ಮೂಲ ವೃಂದ ಅಂತ ಏನು ಕರೀತಾರೆ, RPC ಅಂತ ಏನು ಕರೀತಾರೆ, ಅದಕ್ಕೆ ಸಂಬಂಧಿಸಿದಂಥ ಹುದ್ದೆಗಳು ಇಲ್ಲಿದೆ. ಎಸ್, ಹಾಗಾದರೆ ನಾನಿವತ್ತು ನೇರವಾಗಿ ಈ GPSTR ಬಗ್ಗೆ ಮಾತಾಡ್ತೀನಿ. ನೋಡಿ, ಹಾಗಾದರೆ GPSTRಲ್ಲಿ ಇರ್ತಕ್ಕಂಥ ಪತ್ರಿಕೆಗಳು ಎಷ್ಟಿದೆ ಅಂತಕ್ಕಂಥದ್ದು ನಾನು ನೋಡ್ತಾ ಹೋಗೋಣ. ಪೇಪರ್ ಫಸ್ಟ್ ಅಂತಕ್ಕಂಥದ್ದು ಏನಿದೆ, ಇದು ನಮಗೆ 150 ಅಂಕಗಳಿಗಿದೆ. ನೆಕ್ಸ್ಟು ಅದೇ ರೀತಿಯಾಗಿ ನಮಗೆ ಪೇಪರ್ 2 ಅಂತಕ್ಕಂಥದ್ದು 150 ಅಂಕಗಳಿಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪೇಪರ್ 3 ಅಂತಕ್ಕಂಥದ್ದು ನಮಗೆ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ಪತ್ರಿಕೆ 100 ಅಂಕಗಳಿಗಿದೆ. ಟೋಟಲ್ ನಮಗೆ ಎಷ್ಟಾಗಿದೆ ಅದು ಅಂದರೆ 400 ಅಂಕಗಳನ್ನು ಅಥವಾ 400 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥ GPSTR ಪತ್ರಿಕೆ ಅಂತಕ್ಕಂಥದ್ದಿದೆ ಅಂತ. ಹಾಗಾದರೆ ಇದರಲ್ಲಿ ನಿಮಗೆ ಸೈನ್ಸ್ ಟೀಚರ್ ಇರ್ಬೋದು, CB ಮೆಥಡ್ ಇರ್ಬೋದು, PM ಮೆಥಡ್ ಇರ್ಬೋದು, ಆಂಗ್ಲ ಭಾಷೆ ಶಿಕ್ಷಕರು ಇರ್ಬೋದು, ಸೋಷಿಯಲ್ ಸೈನ್ಸ್ ಟೀಚರ್ಗಳಿರ್ಬೋದು. ಇವರೆಲ್ಲರೂ ಸಾಮಾನ್ಯವಾಗಿ ಬರೆಯಬೇಕಾದಂಥ ಫಸ್ಟ್ ಪೇಪರು ಯಾವುದಿದೆ, ಈ ಒಂದು ಸಾಮಾನ್ಯ ಪತ್ರಿಕೆ, ಈ ಒಂದು ಜನರಲ್ ಪೇಪರ್ ಇದೆ. ಯಾವುದಿದೆ, ಜನರಲ್ ಪೇಪರ್. ಈ ಜನರಲ್ ಪೇಪರು 150 ಮಾರ್ಕ್ಸ್ ಅಂಕಗಳನ್ನು ಒಳಗೊಂಡಿದೆ. ಹಾಗೆ ಈ OMR ಸೀಟ್ ಮೂಲಕ ಇದನ್ನು ಆನ್ಸರ್ ಮಾಡಬೇಕು. ಇದಿಷ್ಟು ಸಹ MCQs ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಬಹು ಆಯ್ಕೆ ಪ್ರಶ್ನೆಗಳನ್ನು ಇದು ಒಳಗೊಂಡಿರುತ್ತೆ. ಎಸ್, ಹಾಗಾದರೆ ಮೊದಲು ನಿಮಗೆ ಇದರಲ್ಲಿ ಜನರಲ್ ಕನ್ನಡ ಇದೆ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಜನರಲ್ ಇಂಗ್ಲೀಷ್ ಇದೆ. ನೆಕ್ಸ್ಟ್ ಅದಾದಮೇಲೆ ನಿಮಗೆ GK ಆರ್ ಜನರಲ್ ಸ್ಟಡೀಸ್ ಇದೆ. ಅದಾದಮೇಲೆ ನಿಮಗೆ ಕರೆಂಟ್ ಈವೆಂಟ್ಸ್ ಅಂತಕ್ಕಂಥದ್ದು ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಿಮಗೆ ಎಜುಕೇಷನಲ್ ಸೈಕಾಲಜಿಯ ಜೊತೆಗೆ ನಿಮಗೆ ಈ ಹ್ಯೂಮನ್ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆನೂ ಅಥವಾ ಈ ವಿಷಯಗಳನ್ನ ಕೊಡಲಾಗಿದೆ. ನೆಕ್ಸ್ಟ್ ನಿಮಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ವ್ಯಾಲ್ಯೂ ಎಜುಕೇಷನ್ ಬಗ್ಗೆ ಮಾತಾಡಿದರೆ ಮತ್ತು ಹೆಲ್ತ್ ಎಜುಕೇಷನ್ ಬಗ್ಗೆ ತಿಳಿಸಿದ್ದಾರೆ. ನೆಕ್ಸ್ಟ್ ಕಂಪ್ಯೂಟರ್ ಲಿಟ್ರೇಚರ್, ಗಣಕಯಂತ್ರದ ಸಾಕ್ಷರತೆಯ ಬಗ್ಗೆನೂ ಸಹ ಮಾತಾಡಿದ್ದಾರೆ. ಎಸ್, ಹಾಗಾದರೆ ಈ ಪೇಪರ್ ಫಸ್ಟ್ ಪೇಪರ್ ಏನಿದೆ 150 ಮಾರ್ಕ್ಸ್ ಇದೆ. ಮತ್ತು ಈ ಪತ್ರಿಕೆಗೆ ಸಂಬಂಧಿಸಿದಂತೆ ನೀವು ಕನಿಷ್ಠ 150ಕ್ಕೆ ನೋ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, MCQs ಇರುತ್ತೆ. 35% ಅಂದರೆ ನೀವು ಇಲ್ಲಿ 52.50 ಅಂದರೆ 52.5 ಅಂಕಗಳನ್ನು ಏನು ಮಾಡಬೇಕು, ಪಾಸಿಂಗ್ ಮಾಡಬೇಕು. 52.5 ಅಂಕಗಳೇನಿದೆ, 52.5 ಅಂಕಗಳೇನಿದೆ ಪಾಸಿಂಗ್ ಮಾರ್ಕ್ಸನ್ನು ನೀವು ತೆಗಿಬೇಕು. ಅದು 35% ಆಗಿರುತ್ತೆ ಅಂತ, 35% ಆಗಿರಬೇಕು ಅಂತ. ಪ್ರತಿ ಪತ್ರಿಕೆಯಲ್ಲೂ ಇದಾಗಿರಬೇಕು ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಲಾಸ್ಟ್ ಇಯರ್ 2022-23ರಲ್ಲಿ ನೋಡಿ, ಇಲ್ಲಿ ಕನ್ನಡ 25 ಮಾರ್ಕ್ಸ್ ಇದೆ. ಹಾಗೆ ಸಾಮಾನ್ಯ ಆಂಗ್ಲ ಭಾಷೆ 25 ಮಾರ್ಕ್ಸ್ ಇದೆ. ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ ಇದೆ. ಹಾಗೆ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ 50 ಮಾರ್ಕ್ಸ್ ಇದೆ. ಹಾಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಮಾರ್ಕ್ಸ್ ಇದೆ.
ಹಾಗೆ ನಮಗೆ ಗಣಕಯಂತ್ರ 10 ಮಾರ್ಕ್ಸ್ ಸಿಗಿದೆ. ಬಟ್ ಆದರೆ ಈ ಬಾರಿ ಸುಮಾರು ಚೇಂಜಸ್ಗಳನ್ನು ನಾವು ನೋಡ್ಬೋದು. ಏನು ಅಂದರೆ, ನೀವು ಪಿ ಯು ಸಿಯಲ್ಲಿ ಏನಾಗಿರಬೇಕು, ಟೋಟಲ್ ಆಗಿ ಪಿ ಯು ಸಿಯಲ್ಲಿ 50% ತೆಗೆದಿರಲೇಬೇಕು. ಜಿ ಎಮ್ ಮತ್ತು ಒ ಬಿ ಸಿ ಅವರು ಕೆಲವು ಒ ಬಿ ಸಿ ಅವ್ರು ಬಿಟ್ಟರೆ. ಆದರೆ ಪಿ ಯು ಸಿಯಲ್ಲಿ ನೀವೇನಾದರೂ 45% ಟೋಟಲ್ ಗ್ರ್ಯಾಂಡ್ ಟೋಟಲಲ್ಲಿ 45% ಯಾರ್ದಿರಬೇಕು ಅಂದರೆ ಎಸ್ ಸಿ ಇರ್ಬೋದು, ಎಸ್ ಟಿ ಇರ್ಬೋದು, ಅದೇ ರೀತಿಯಾಗಿ ಕ್ಯಾಟಗರಿ ಫಸ್ಟ್ ಇರ್ಬೋದು. ಅದೇ ರೀತಿಯಾಗಿ ನಿಮ್ಮ ಡಿಗ್ರಿ ಏನಿದೆ, ಯಾವುದು ನಿಮ್ಮ ಡಿಗ್ರಿ ಏನಿದೆ, ಈ ಡಿಗ್ರಿಯಲ್ಲಿ ನೀವು ಓದಬೇಕಾದಂಥದ್ರಲ್ಲಿ 50% ಇರಬೇಕು. ಇಂಡಿವಿಜುವಲ್ ಅಲ್ಲ, ಟೋಟಲ್ ನಿಮ್ಮ ಭಾಷಾ ಮತ್ತು ವಿಷಯಗಳು ಸೇರಿ 50% ಜಿ ಎಮ್ಗಿರಬೇಕು, 45% ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಫಸ್ಟ್ಗೆ ಇರಬೇಕು. ಇದಾಗಲೇ ರಾಜ್ಯ ಪತ್ರದಲ್ಲಿದೆ, ವಿವರವಾಗಿ ಓದ್ಕೊಳ್ಳಿ. ನಿಮಗೆ ಇಂಡಿವಿಜುವಲ್ ಏನು ಕೇಳಿಲ್ಲ ಅವನು. ಈಗ ಫಿಸಿಕ್ಸಲ್ಲೇ 50% ಇರಬೇಕು, ಮ್ಯಾಥ್ಸಲ್ಲೇ ಇರಬೇಕು, ಸೋಷಿಯಲ್ ಎಕನಾಮಿಕ್ಸಲ್ಲೇ ಇರಬೇಕು, ಹಿಸ್ಟ್ರಿಯಲ್ಲಿ ಇಲ್ಲ. ಟೋಟಲ್ ನಿಮ್ಮ ಡಿಗ್ರಿ 50% ಇರಬೇಕು. ಜನರಲಿ ಟೋಟಲ್ ನಿಮ್ಮ ಡಿಗ್ರಿ 45% ಇರಬೇಕು. ಒ ಬಿ ಸಿ, ಎಸ್ ಸಿ ಎಸ್ ಟಿಗೆ ಅನ್ನೋದು ನಿಮಗೆ ಒಂದು ಮನದಟ್ಟಾಗಿರಲಿ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಒಂದು ಪೇಪರ್ 150 ಅಂಕಗಳ ಒಂದು ಪೇಪರನ್ನು ನೀವು ಕ್ವಾಲಿಫೈ ಆಗಬೇಕು ಅಂದರೆ, 150 ಅಂಕಗಳಿಗೆ ಕ್ವಾಲಿಫೈ ಆಗಬೇಕಂದ್ರೆ 35% ಕೇಳಿದ್ದಾನೆ. ಮೊದಲೆಲ್ಲ ಹಿಂದೆ 2023ರಲ್ಲಿ ಈ ಥರ ಇರಲಿಲ್ಲ. ನಾನು 2026ರ ಒಂದು ಸಿಲೆಬಸ್ ಇಟ್ಕೊಂಡು ಸೇಮ್ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದೀನಿ. ಎಸ್, ಹಾಗಾದರೆ ಇಲ್ಲಿ ನಮಗೆ ಬೇಕಾದಂಥದ್ದು ಎಷ್ಟು ಅಂತ ಹೇಳಿದ್ದೀನಿ, 52.50 ಅಂದರೆ 52.5 ಅಂಕಗಳು ನಮಗೆ ಬೇಕು. 52.5 ಅಂಕಗಳು ಬೇಕು. ಅಪ್ರಾಕ್ಸಿಮೇಟ್ಲಿ 53 ಅಂತ ಇಟ್ಕೊಳ್ಳಿ. ಎಸ್, ಹಾಗಾದರೆ ನೆಗೆಟಿವ್ ಮಾರ್ಕಿಂಗ್ ಏನು ಇರೋದಿಲ್ಲ. ನೆಕ್ಸ್ಟ್ ಹೋಗ್ಬಿಟ್ಟು ನಮಗೆ ಎರಡನೇ ಪತ್ರಿಕೆ, ಲಾಸ್ಟ್ ಪೇಪರ್ಗೂ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ನೋಡಿ. ಎರಡನೇ ಪತ್ರಿಕೆ ಸಹ ನಿಮಗೆ 150 ಮಾರ್ಕ್ಸ್ ಸಿಗಿದೆ. 150 ಮಾರ್ಕ್ಸ್ ಸಿಗಿರುತ್ತೆ ನೋಡಿ. ಹಾಗಾದರೆ ನಿಮಗೆ ವಸ್ತುನಿಷ್ಠ ಇಲ್ಲೇನು ಕೊಟ್ಟಿದ್ದಾನೆ, ಈ ಎಮ್ ಸಿ ಕ್ಯೂಸ್ ಅಂತಕ್ಕಂಥದ್ದು 50 ಕ್ವಶನ್ಸ್ ಇರುತ್ತೆ. ವಿವರಣಾತ್ಮಕವಾದಂಥದ್ದು ಎಷ್ಟಿರುತ್ತೆ ಅಂದರೆ 100 ಇರುತ್ತೆ. ಇಲ್ಲಿ ಕೊಟ್ಟಿದ್ದೆ ನೋಡಿ, 100 ಮತ್ತು ಇಲ್ಲಿ 50. ಲೈಕ್ ದಿಸ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಎಮ್ ಸಿ ಕ್ಯೂಸ್ ಆಯಾ ವಿಷಯಗಳಿಗೆ ಸಂಬಂಧಿಸಿದೆ. ಈ ಸಾರಿ ಕಾಲ್ಫರ್ ಆಗ್ತಕ್ಕಂಥ ಹುದ್ದೆ ಒಂದು ವಿಶೇಷವಾಗಿ ಇಂಗ್ಲೀಷ್, ಆಂಗ್ಲ ಭಾಷೆ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ನೆಕ್ಸ್ಟು, ಈಗ ಇದು ಎರಡನೇ ಪತ್ರಿಕೆ. ಇದರಲ್ಲೂ ಸಹ ನೀವು 35% ತೆಗಿಬೇಕು. 35% ಅಂದರೆ ನಿಮಗೆ ಗೊತ್ತಾಯ್ತು. ಈಗ 52.50 52.5 ಮಾರ್ಕ್ಸನ್ನು ತೆಗಿಲೇಬೇಕು ನೆಕ್ಸ್ಟ್ ಪೇಪರ್ಗೆ ನೀವು ಎಲಿಜಿಬಲ್ ಆಗೋದಕ್ಕೆ. ಈಗ ಖಾಲಿರ್ತಕ್ಕಂಥದ್ದು ಒಂದು ಆಂಗ್ಲ ಭಾಷೆ ಶಿಕ್ಷಕರು ಅಂದರೆ ಇಂಗ್ಲೀಷ್ ಟೀಚರ್ದಾಯಿತು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಲಾಸ್ಟ್ ಇಯರ್ ಇದ್ದಂಥದ್ದು ಸೇಮ್ ಇದೆ, ಇದು ಸಹ. ಬಟ್ ಇಲ್ಲಿ ಒಂದು ವ್ಯತ್ಯಾಸ ಏನಿದೆ ಅಂದರೆ, ಲಾಸ್ಟ್ ಇಯರ್ ನಮಗೆ 45% ಕೇಳಿದ್ರು, ಈ ಸಾರಿ 35% ಕೇಳಿದರೆ. ಇದೊಂದು ವ್ಯತ್ಯಾಸ ಆಗಿದೆ ಲಾಸ್ಟ್ ರಿಕ್ರೂಟ್ಮೆಂಟಿಗೂ ಈ ರಿಕ್ರೂಟ್ಮೆಂಟಿಗೂ. ಅದೇ ರೀತಿಯಾಗಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಒಂದು ರಿಕ್ರೂಟ್ಮೆಂಟ್ ಸಹ ಆಗುತ್ತೆ GPSTR ಅಲ್ಲಿ. ಸೇಮ್ 150 ಅಂಕಗಳಿರುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. 35% ಕ್ರೈಟೀರಿಯಾ. ನೆಕ್ಸ್ಟ್ ಅದಾದಮೇಲೆ ಸಮಾಜ ವಿಜ್ಞಾನ ಶಿಕ್ಷಕರ ವಿಷಯಗಳನ್ನು ಸಹ ಇಲ್ಲಿ ಹೇಳಿದ್ದಾನೆ ನೋಡಿ. ಇದರಲ್ಲಿ ಹಿಸ್ಟ್ರಿ ಇದೆ, ಎಕನಾಮಿಕ್ಸ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ವ್ಯವಹಾರ ಅಧ್ಯಯನ ಇದೆ. ನೆಕ್ಸ್ಟ್ ನಿಮಗೇನು ಈ ಕಾಮರ್ಸ್ ಅಂತಕ್ಕಂಥದ್ದು, ಸೋಷಿಯಾಲಜಿ ಇದೆ, ಜಿಯೋಗ್ರಫಿ ಇದೆ. ಇವೆಲ್ಲ ಫಸ್ಟ್ 50 ಮಾರ್ಕ್ಸಿಗೆ ಎಮ್ ಸಿ ಕ್ಯೂಸ್ ಇರುತ್ತೆ. ನೆಕ್ಸ್ಟು 100 ಮಾರ್ಕ್ಸು ಈ ಡಿಸ್ಕ್ರಿಪ್ಟಿವ್ ಇರುತ್ತೆ. ಅದೇ ರೀತಿ ಕ್ರೈಟೀರಿಯಾ 150 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು ಹಾಗಾದರೆ 35% ನೀವು ತೆಗಿಲೇಬೇಕು. 52.50 ತೆಗಿಲೇಬೇಕು ಪ್ರತಿ ಪೇಪರ್ನಲ್ಲೂ. ಈಗ ನಮ್ಗೆ ಇದೇ ರೀತಿಯಾಗಿ 3-4 ಶಿಕ್ಷಕರು, ಒಂದು ಆಂಗ್ಲ ಭಾಷೆ ಶಿಕ್ಷಕರು, ಇನ್ನೊಂದು ಗಣಿತ ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು ಮತ್ತು CB ಮೆಥಡ್ ಜೀವ ವಿಜ್ಞಾನ ಶಿಕ್ಷಕರಿಗೆ ನಾನು ಹೇಳ್ತಾ ಇರೋದೀಗ 6ರಿಂದ 8ನೇ ತರಗತಿ. ನಾನು ಹೇಳ್ತಾ ಇರೋದು ಯಾವುದು, 6ರಿಂದ 8ನೇ ತರಗತಿ GPSTR GPT ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಸ್, ಸೇಮ್ CBZ ಅಲ್ಲೂ ಇದೇ ಥರ ಇದೆ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪತ್ರಿಕೆ ಲಾಸ್ಟ್ ಇಯರ್ ಇದೇ ಥರ ಇರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ತುಂಬ ವ್ಯತ್ಯಾಸಗಳಾಗಿದೆ. ಯಾವುದು ಅಂದರೆ ಈ ಕಮ್ಯುನಿಕೇಷನ್ ಅಥವಾ ಭಾಷಾ ಪ್ರಾವೀಣ್ಯತೆ, ನಿಮಗೆ ಲ್ಯಾಂಗ್ವೇಜ್ ವೊಕ್ಯಾಬ್ಯುಲರಿಯ ಬಗ್ಗೆ ಲಾಸ್ಟ್ ಪೇಪರನ್ನು 100 ಅಂಕಗಳಿಗೆ ಇಡಲಾಗಿದೆ. ಎಷ್ಟಕ್ಕೆ ಇಡಲಾಗಿದೆ? 100 ಅಂಕಗಳಿಗೆ. ನೋಡಿ, ಕನ್ನಡ ಭಾಷಾ ಪ್ರಾವೀಣ್ಯತೆ 50, ಹಾಗೆ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ 50. ಬಟ್ ಇವೆರಡರಲ್ಲೂ ಸಹ ನೀವು 35% ಮಾಡಲೇಬೇಕು. ಟೋಟಲ್ 100ಗೆ 35% ಬರಲೇಬೇಕು ಇಂಗ್ಲೀಷ್ ಮತ್ತು ಇದಕ್ಕೆ ಸಂಬಂಧಿಸಿದಂತೆ. ನೋಡಿ, ಇಲ್ಲಿ ಪರೀಕ್ಷಾ ಭಾಷಾ ಬಳಕೆ ಕಾಂಪ್ರಿಹೆನ್ಷನ್ ಗ್ರಹಿಕೆ ಬಗ್ಗೆ ಕೇಳಿದ್ದಾನೆ, ಈ ಶಬ್ದಕೋಶ ವ್ಯಾಕ್ಯಾಬ್ಯುಲರಿ ಬಗ್ಗೆ ಕೇಳಿದ್ದಾನೆ, ರೈಟಿಂಗ್ ಸ್ಕಿಲ್ ಬಗ್ಗೆ ಕೇಳಿದ್ದಾನೆ. ನೆಕ್ಸ್ಟ್ ನಿಗದಿಪಡಿಸಿದ ಬೋಧನಾ ಮಾಧ್ಯಮಗಳ ಮೂಲಕ ನೀವು ಕನ್ನಡ ಮೀಡಿಯಂ ಆದರೆ ಕನ್ನಡ ಮೀಡಿಯಮಲ್ಲಿ ಬರೀಬೇಕು, ಇಂಗ್ಲೀಷ್ ಮೀಡಿಯಂ ಶಿಕ್ಷಕರಾಗಿದ್ದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಬರೀಬೇಕು. ಇದೊಂದು ಪಾಯಿಂಟ್ ನಿಮಗೆ ನೆನಪಿರಲಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಶಿಕ್ಷಕರಾಗಿದ್ದರೆ ಈ ರೀತಿ ಬರೀಬೇಕು.
ಎಸ್ ಡಿಯರ್ ಫ್ರೆಂಡ್ಸ್, ಈಗ ನಾವು 3 ಪತ್ರಿಕೆಗಳ ಬಗ್ಗೆ ತಿಳ್ಕೊಂಡ್ವಿ. ಪೇಪರ್ 1 150 ಮಾರ್ಕ್ಸಿಗಿರುತ್ತೆ, ಪೇಪರ್ 2 150 ಇರುತ್ತೆ. ಟೋಟಲ್ ಇರತಕ್ಕಂಥದ್ದು ಲಾಸ್ಟ್ ಎಷ್ಟಿದೆ ಅಂದರೆ 100 ಇದೆ. ಪ್ರತಿ ಪೇಪರ್ನಲ್ಲೂ 35% ಇರಬೇಕು, ಪಾಸ್ ಆಗಬೇಕು. ಆ ನಂತರ ನಿಮ್ಮದು ಕಟ್ ಆಫ್ ಇರುತ್ತೆ. ಎಸ್, ಹಾಗಾದರೆ ನಾವು ಲಾಸ್ಟ್ ಇಯರ್ ನೋಡಿದ್ದೇನು, 100 ಮಾರ್ಕ್ಸ್ ಕನ್ನಡ ಇರ್ತಾ ಇತ್ತು, ಇಲ್ಲ ಇಂಗ್ಲೀಷ್ ಇರ್ತಾ ಇತ್ತು. ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ರೆ 2021, 2 ಮತ್ತು 23ನೇ ಸಾಲಿನಲ್ಲಿ ಇದ್ದಂಥ ಒಂದು ಕ್ರೈಟೀರಿಯಾ. ನೀವು ಇಂಗ್ಲೀಷ್ ಅಂದರೆ ಇಂಗ್ಲೀಷೇ ಬರೀಬೇಕಿತ್ತು, ಕನ್ನಡ ಅಂದರೆ ಕನ್ನಡದಲ್ಲಿ ಬರೀಬೇಕಿತ್ತು. ಅದು ಸಹ ಡಿಸ್ಕ್ರಿಪ್ಟಿವ್ ಇತ್ತು. ಎಸ್, ಡಿಸ್ಕ್ರಿಪ್ಟಿವ್ ಇತ್ತು. ಇದು ಪೇಪರ್ 3 ಲಾಸ್ಟ್ ಇಯರ್. ಯಾಕೆ ಅಂದರೆ ಹಿಂದೆ ಮತ್ತು ಈಗಿನ ಪೇಪರ್ಗಳಿಗೆ ಏನು ವ್ಯತ್ಯಾಸ ಇದೆ, ಅಥವಾ ನೀವು ಹಿಂದೆ ಮತ್ತು ಈಗಿನ ಪೇಪರ್ಗಳಲ್ಲಿ ಏನು ವ್ಯತ್ಯಾಸಗಳನ್ನು ಕಾಣ್ಬೋದು, ಮತ್ತು ಈಗಿರ್ತಕ್ಕಂಥ ಸಿಲೆಬಸ್ಸಲ್ಲಿ ಏನು ಸ್ಮಾಲ್ ಚೇಂಜಸ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದೆ. ನೆಕ್ಸ್ಟ್ ಇದಾದಮೇಲೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ಮೆರಿಟ್ ನಿರ್ಧಾರದ ವಿಧಾನ. ನೋಡಿ, ಪದವಿ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿಗೆ ಇಲ್ಲಿ ಕೊಟ್ಟಿದ್ದಾನೆ. ಈ ಒಂದು DL ಮತ್ತು DED ಅಂತ ಕೊಟ್ಟಿದ್ದಾನೆ. ಏನಿದು, ಈ ಡಿಪ್ಲೊಮಾ ಎಲಿಮೆಂಟ್ರಿ ಎಜುಕೇಷನ್ ಅದಕ್ಕೆ, ಅಥವಾ ಈ DED ಅಂತಕ್ಕಂಥದ್ದು ಏನಿದೆ, ಡಿಪ್ಲೊಮಾ ಇನ್ ಎಜುಕೇಷನ್ 2 ವರ್ಷದ ಒಂದು ಪದವಿ. ಮುಂದೆ ಅದು ವಿವರ ಇದೆ ರಾಜ್ಯಪತ್ರದಲ್ಲಿ. ಇದು ಡಿಪ್ಲೊಮಾ ಎಲಿಮೆಂಟ್ರಿ ಎಜುಕೇಷನ್ ಆದರೂ ಮಾಡಿರ್ರಿ, ಪ್ರಾಥಮಿಕ ಶಿಕ್ಷಣದ ಡಿಪ್ಲೊಮೊ, ಅಥವಾ ಡಿಪ್ಲೊಮಾ ಇನ್ ಎಜುಕೇಷನ್ 2 ವರ್ಷದನ್ನಾದರೂ ಮಾಡಿರ್ರಿ. ಈ BEd ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮಾ ಅಥವಾ BEd ವಿಶೇಷ ಶಿಕ್ಷಣ ಹೊಂದಿರುವ ಅಭ್ಯರ್ಥಿಗಳಿಗೆ, ಈ ಒಂದು ಅಭ್ಯರ್ಥಿಗಳು ಏನಾಗಿದೆ, ಶೇಕಡವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ಒಂದು ಅಂಶಗಳ ಮೂಲಕ ನಾವೇನು ಮಾಡ್ತಾ ಇದ್ದೀವಿ, ಅನ್ವಯಿಸುವ ಮೂಲಕ ತಗೊಳ್ತಾ ಇದ್ದೀವಿ. ಹಾಗಾದರೆ ನೀವು ಇಲ್ಲಿ DED ಆಗಿರಬೇಕು, ನೆಕ್ಸ್ಟು ಈ BA ಆಗಿರಬೇಕು, ಮತ್ತು ಈ TET ಅಂತಕ್ಕಂಥದ್ದು ಏನಿದೆ ಇದು ನಿಮಗೆ ಪಾಸ್ ಆಗಿರಬೇಕು. ಅಥವಾ BEd ಆಗಿದ್ದು ನಿಮ್ಮದು TET ಸೆಕೆಂಡ್ ಪೇಪರ್, ಯಾವುದು TET ಸೆಕೆಂಡ್ ಪೇಪರ್ ಪಾಸ್ ಆಗಿದ್ರೆ, ಯಾವುದು 6ರಿಂದ 8ಕ್ಕೆ TET ಸೆಕೆಂಡ್ ಪೇಪರ್ ಪಾಸ್ ಆಗಿದ್ರೆ ನೀವು ಯು ಕ್ಯಾನ್ ಎಲಿಜಿಬಲ್ ಅಂತ ಗೊತ್ತಿರಬೇಕು. ಎಸ್, ಆ್ಯಂಡ್ ದೆನ್ ನಮಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು 70%. ನೆಕ್ಸ್ಟ್ ನಿಮ್ಮ TET ಏನಿದೆ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ 2 ಅಂತ ಕೊಟ್ಟಿದ್ದಾನೆ. ಪೇಪರ್ 2 నేను ಹೇಳಿದೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನೇನಾಗಿರಬೇಕು, PUCಯಲ್ಲಿ 50%, ಡಿಗ್ರಿಯಲ್ಲಿ 50% ಆದಮೇಲೆ ನಿಮ್ಮ DED BEd ಪರ್ಸೆಂಟೇಜ್ ಕೇಳಿಲ್ಲ. ನೀವು DED ಮತ್ತು BA ಮಾಡಿದರೆ ಇದಕ್ಕೆ ಎಲಿಜಿಬಲ್. BEd ಮಾಡಿ ಮತ್ತು ಸೆಕೆಂಡ್ ಪೇಪರ್ TETಯನ್ನು DEDರು ಪಾಸ್ ಆಗಿರಬೇಕು, BEdನವರು ಪಾಸ್ ಆಗಿದ್ರೆ ಮಾತ್ರ. ಇದು 20%. ಪದವಿ ಪರೀಕ್ಷೆ ಪಡೆದ ಅಂಕಗಳು 8% ತಗೊಳ್ತಾನೆ. ಹಾಗೆ ನಿಮ್ಮ DED ಮತ್ತು BEd ಕೋರ್ಸ್ನ ಅಂಕಗಳನ್ನು ಜಸ್ಟ್ 2% ತಗೊಳ್ತಾನೆ. ಎಸ್, ಹಾಗಾದರೆ ಇನ್ನೇ ಕೆಲವೇ ದಿನಗಳಲ್ಲಿ ಈ 8,500 ಹುದ್ದೆಗಳಿಗೆ ಈಗ ನೋಟಿಫಿಕೇಶನ್ ಹೊರಡಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಏನಾದರೂ ನೀವು RIನಲ್ಲಿ 4 ವರ್ಷಗಳ, ಇನ್ನು ಕೇಳಿದಾನೆ 4 ವರ್ಷಗಳ BSc ಎಡ್ ಮತ್ತು BA ಎಡ್ ಅಥವಾ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನನ್ನು ಮಾಡಿದರೆ, ಹಾಗೆ BEd MEd ಅಂತ ಏನು ಜೊತೆಯಾಗಿ ಕರೀತೀರ, ಅದು ಈಗ ನಿಮ್ಗೆ 2 ಕನ್ಸಿಡರ್ ಆಗುತ್ತೆ 4 ಇಯರ್ಸಲ್ಲಿ ಅಂತಕ್ಕಂಥದ್ದು. ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಏನು ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ಮೈಸೂರಲ್ಲಿತ್ತು, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತ RIE ಅಂತ ಕರಿತಾ ಇದ್ವಿ ಅಲ್ವಾ. RIE ಅಂತಕ್ಕಂಥದ್ದು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್, ಇಂಗ್ಲೀಷ್ ಬೇರೆ ಇದೆ, ಎಜುಕೇಷನ್ ಬೇರೆ ಇದೆ. ಶೇಕಡವಾರು ಅಂಕಗಳ ಪ್ರಮಾಣ ಪತ್ರದ ಮೂಲಕ ನಿಮ್ಮನ್ನು ಇದೇ ರೀತಿಯಾಗಿ 70, 20 ಮತ್ತು ಇಲ್ಲಿ 10%ಗೆ ಸಂಬಂಧಿಸಿದಂತೆ ಡೈರೆಕ್ಟ್ ನಿಮಗೆ 10%ಅನ್ನು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥದ್ದು. ಎಸ್, ಹಾಗಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗ ಮುಂದಿನ ದಿನಗಳಲ್ಲಿ ಈ ಒಂದು ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಆನ್ಲೈನ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಈ ಆಫ್ಲೈನ್ ಕ್ಲಾಸಸ್ಗಳನ್ನು ಸಹ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ದೂರವಾಣಿ ಕರೆ ಏನು ಅಂದರೆ 9071673831 ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೀವು ಸಂದೇಶ ಅಥವಾ ನೀವು ಕಾಲ್ ಮಾಡಿದರೆ ಅಥವಾ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇವೆ ಅಂತಕ್ಕಂಥದ್ದು. ಹಾಗಾದರೆ ಇವತ್ತು ನಾವು 15,000 ಶಿಕ್ಷಕರ ಹುದ್ದೆಗಳ GPSTR ಪರೀಕ್ಷೆಗೆ ಬೇಕಾದಂಥ ಅಥವಾ 6ರಿಂದ 8ರ GPT ಶಿಕ್ಷಕರಿಗೆ ಬೇಕಾದಂಥ ಶೈಕ್ಷಣಿಕ ವಿದ್ಯಾರ್ಹತೆ, ಪದವಿಯಲ್ಲಿರಬೇಕಾದ ಅಂಕಗಳು ಮತ್ತು 3 ಪತ್ರಿಕೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ. ಮುಂದಿನ ದಿನದಲ್ಲಿ ನೋಟಿಫಿಕೇಶನ್ ಅಥವಾ ಅಧಿಸೂಚನೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊರಡ್ಬೋದು. ಅದು ಹೊರಟಾಗ ಮತ್ತೆ ನಾನು ಯೂಟ್ಯೂಬಲ್ಲಿ ವಿಶೇಷವಾಗಿ ಮತ್ತೆ ಸ್ಪಷ್ಟವಾಗಿ ಮತ್ತು ಇನ್ನೂ ಏನು ಬದಲಾವಣೆಗಳಿದ್ದರೂ ಮಾತಾಡ್ತಾ ಹೋಗೋಣ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ. ಧನ್ಯವಾದಗಳು.